ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಮ್ಮ ಪ್ರತಿದಿನ ಯಾವುದೋ ಒಂದು ಕಲರ್ಫುಲ್ಲಾಗಿ ಏನೋ ಒಂದು ಡ್ರಾ ಮಾಡ್ತಿರ್ತಾರೆ ಓನಾಗಿ. ನಾನು ಹಬ್ಬಗಳಿದ್ದಾಗ ಅಷ್ಟೇ ರಂಗೋಲಿ ಹಾಕೋದು. ಇನ್ನು ರಜಾ ಅಲ್ವಾ, ಮಕ್ಕಳನ್ನ ಹಿಡಿಯೋಕ್ಕಾಗ್ತಿಲ್ಲ. ಸೊ ನಮ್ಮ ಮನೆ ಬಾಡಿಗೆಯಲ್ಲಿರೋ ಮಕ್ಕಳು, ಸೊ ಫುಲ್ಲು ಲಶಿಕನ್ ಏಜಲ್ಲಿರೋರು ಇದ್ದಾರೆ, ಪ್ರಕುಲ್ ಏಜಲ್ಲಿರೋರು ಎಲ್ಲ ಇದ್ದಾರೆ ನಮ್ಮ ಲೈನಲ್ಲೇ. ಸೊ ಹಂಗಾಗಿ ಫುಲ್ಲು ಆಟ, ಬರೀ ತಿನ್ನೋಕ್ಕೆ ಮಾತ್ರನೇ ಬರೋದು ಮನೆಗೆ, ಹಂಗೆ ಆಗಿಬಿಟ್ಟಿದೆ ಈಗ. ಇನ್ನು ಪಾಪಗೂ ಕೂಡ ಅನ್ನಪ್ರಾಶನ ಮಾಡಿಸ್ಬೇಕು, ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಕೂಡ ನಡೀತಿದೆ. ಸಿಂಪಲ್ಲಾಗಿ ಮನೇಲಿ ಅನ್ನಪ್ರಾಶನ ಕೂಡ ಮಾಡಿಸ್ತಾ ಇದ್ದೀವಿ. ಏನಕ್ಕಂದರೆ ಈಗ ಪೂಜಾರಿ ಹೇಳ್ದಂಗೆ ಹೆಣ್ಮಕ್ಳಿಗೆ 5th ಮಂತಲ್ಲಿ ಮಾಡಿಸ್ಬೇಕು. ಆಮೇಲೆ 6th ಮಂತಿಂದ ಇನ್ನು ಕಂಟಿನ್ಯೂಸ್ ಆಗಿ ರಾಗಿ ಸರಿ, ಒಂದು ಚೂರು ಅನ್ನ, ಈ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಬಟ್ ಶಾಸ್ತ್ರ ಏನಿದೆ 5th ಮಂತಲ್ಲೇ ಮಾಡಿಸ್ಬೇಕು ಅಂತ. ನಾನು ರಶಿಕಂಗೆ ಪ್ರಕುಲ್ಗೂ ಕೂಡ ಅಷ್ಟೇ ಮನೇಲೇ ಮಾಡಿಸಿದ್ವಿ. ಐನೋರು ಕೂಡ ಬರ್ತಾರೆ, ನಮ್ಮ ಮನೆ ಹತ್ರನೇ ಇದ್ದಾರೆ, ಅವರು ಕರೆಸ್ತೀವಿ, ದೇವಸ್ಥಾನದ ಐನೋರು. ಅವ್ರು ಬಂದು ಮಾಡಿಕೊಟ್ಟು ಹೋಗಿದ್ರು. ಸೊ ಈ ಸಲನೂ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಇನ್ನು ಅದ್ರ ಜೊತೆಗೆ ಮಾವ ಅಂದರೆ ಸೋದ್ರ ಮಾವ ಕೂಡ ಬರಬೇಕಲ್ವಾ, ಹಂಗಾಗಿ. ಈ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ಏನಕ್ಕಂದರೆ ಇದು ಪವರ್ ಸಪ್ಲೈ 500 ವ್ಯಾಟ್ಸ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರಾಬ್ಲಮ್ ವಾರಿಂದ. ಸೊ ಇದು ಇಂಡಕ್ಷನ್ ಇದು ಯೂಸ್ ಮಾಡೋ ಬದಲು ಎಗ್ ಬಾಯ್ಲಿಂಗ್ಗೆ, ವೆಜಿಟೇಬಲ್ಸ್ ಬಾಯ್ಲಿಂಗ್ಗೆ ಆರಾಮಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೀಮಿಂದ ಆಗುವಂಥದ್ದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಲಾಸ್ ಆಗೋದಿಲ್ಲ. ಸೊ ಸಿಲಿಂಡರ್ನ ನಾವು ಹಿಂಗೂ ಕೂಡ ಉಳಿಸ್ಕೋಬೋದಲ್ವಾ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸಿಲಿಂಡರು ಖಾಲಿ ಆದಾಗ ಇವಾಗ ಪ್ರಾಬ್ಲಮ್ ಇರೋದ್ರಿಂದ ಸೊ ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಪೋಚಿಂಗ್ ಮಾಡ್ಕೋಬೋದು, ವೆಜಿಟೇಬಲ್ ಸ್ಟೀಮ್ ಮಾಡ್ಕೋಬೋದು, ಡಿಫ್ರೆಂಟ್ ವೆಜಿಟೇಬಲ್ಸು. ಇನ್ನು ಈ ಪಾಸ್ತಾ ನನ್ನ ಮಕ್ಕಳಿಗೆ ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಯಾವುದು ಅಂದರೆ ಡಿಸಾನೋ ಪಾಸ್ತಾಲೇಷಿಯಸ್ ಪೆಣ್ಣೆ ಅಂದ್ಬಿಟ್ಟು. ಇದರಲ್ಲಿ ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ಇದು 100% ದರಮ್. ಆಮೇಲೆ ನೋ ಮೈದಾ, ಸೋರ್ಸ್ ಆಫ್ ಪ್ರೋಟೀನ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್. 0 ಕೊಲೆಸ್ಟ್ರಾಲ್ ಇರುತ್ತೆ, ಹಾಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹಾಗೆ ಫ್ಲೇವರ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, 100% ವೆಜಿಟೇರಿಯನ್ ಕೂಡ. ಹಾಗೆ ಇದು ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜ್. ನೀವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ಪ್ರಕುಲ್ಗೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಅವನಿಗೆ ಜ್ವರ, ಫೀವರ್ ಎಲ್ಲ ಸ್ಟಾರ್ಟ್ ಆಯಿತು. ವೆದರ್ ಇದರಿಂದನೋ ಇಲ್ಲ ಏನಾದರೂ ಇನ್ಫೆಕ್ಷನ್ ಆಗಿದೆಯೋ ಗೊತ್ತಿಲ್ಲ. ಸೊ ಚೆನ್ನಾಗೇ ಇದ್ದಕ್ಕಿದ್ದ ಹಾಗೆ ಅವತ್ತು ಫುಲ್ಲು ಫೀವರು, ತಲೆ ಎಲ್ಲ ಹೀಟ್ ಆಗ್ತಿತ್ತು ಅವನಿಗೆ, ಫುಲ್ಲು ಹಣೆ ಎಲ್ಲ ಬಿಸಿ ಇತ್ತು. ಸೊ ಜ್ವರ ಸಿಕ್ಕಾಪಟ್ಟೆ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗೋಯಿತು. ಇನ್ನು ಅವತ್ತು ಬೆಳಿಗ್ಗೆಗೆ ಸ್ವಲ್ಪ ಆಲೂಗಡ್ಡೆ, ಕ್ಯಾರೆಟ್ ಮತ್ತು ಇಲ್ಲೆಲ್ಲ ಹಾಕ್ಬಿಟ್ಟು ಪಾಲಕ್ ರೈಸ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಕರ್ಡ್ ರೈತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಬ್ಲಿಂಕಿಟಲ್ಲಿ ತೋತಾಪುರಿ ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಹಬ್ಬದಲ್ಲೇ ನಾನು ತಿಂದಿದ್ದು ಮಾವಿನಕಾಯಿ ಚಿತ್ರಾನ್ನ, ಅದಾದಮೇಲೆ ತಿಂದೇ ಇರಲಿಲ್ಲ. ಸರಿ, ನಾನು ಪ್ರತಿ ಸಮ್ಮರಲ್ಲೂ ತೋತಾಪುರಿ ಮಾವಿನಕಾಯಿಂದ ಉಪ್ಪಿನಕಾಯಿ ಹಾಕ್ತಾನೆ ಇರ್ತೀನಿ. ಇನ್ನು ಪ್ರಕುಲ್ಗೆ ಹುಷಾರಿಲ್ಲ ಅಲ್ವಾ, ಒಂದು 2 ಎಳ್ನೀರು ಕೂಡ ಬ್ಲಿಂಕಿಟಲ್ಲೇ ಬುಕ್ ಮಾಡಿದ್ದೆ. ಈಗಂತೂ ಇದನ್ನು ಎಷ್ಟು ಕುಡಿದ್ರೂ ಅಷ್ಟು ಸಾಕಾಗಲ್ಲ, ಹಂಗಾಗಿದೆ. ಫ್ರೆಂಡ್ಸ್, ಬಿಸಿಲು ನೋಡಿ ಹೆಂಗೆ ದಗೆ ಅಂತ ಉರಿತಿದೆ. ಇವಳಿಗೂ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಮೆತ್ತಿದ್ದೀನಿ. ಸೊ ಈಗ ಅಲ್ಲಿ ಕಾಣಿಸ್ತಿದೆಯಲ್ಲ ನೀಮ್ ಪೇಸ್ಟು, ಅದನ್ನು ಸ್ವಲ್ಪ ತಲೆಗೆಲ್ಲ, ಸ್ವಲ್ಪ ಹೇರ್ ಸ್ಕ್ಯಾಲ್ಪ್ಗೆಲ್ಲ ಹಚ್ಕೋಬೇಕು. ಮೊದಲು ಇವಳು ಬಾಡಿಗೆ ಹಚ್ತೀನಿ ಪೂರ್ತಿ. ನಾನು ಹಚ್ತಾನೇ ಇರ್ತೀನಿ. ಬ್ಯಾಕ್ಟೀರಿಯಾ, ಜರ್ಮ್ಸ್ ಒಳ್ಳೇದಲ್ವಾ ಮೈಗೆಲ್ಲ ಹಚ್ಚಿದ್ರೆ. ಸೊ ಹೇರ್ಸ್ಗೆ ಹಚ್ಕೊಂಡ್ರೆ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್, ಹೇರ್ ಡ್ಯಾಮೇಜ್ ಏನೇ ಇಶ್ಯೂಸ್ ಇದ್ದರೂ ಹೋಗುತ್ತೆ. ಸೊ ಹಂಗಾಗಿ ರುಬ್ಬಿಯಲ್ಲಿ ಇಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದಲ್ಲ, ಹಂಗಾಗಿ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಬೆಚ್ಚಗಾಗಲಿ ಅಂದ್ಬಿಟ್ಟು. ಏನು ಮಾಡ್ತಿದ್ಯಾ ನೀನು ರಜದಲ್ಲಿ? ಆಟ ಆಡ್ತಿದ್ದೀನಿ. ಆಮೇಲೆ ಯಾರ ಜೊತೆ? ನಿನ್ನ ಫ್ರೆಂಡ್ಸ್ ಹೆಸರು ಏನು ಹೆಸರು ನಿನ್ನ ಫ್ರೆಂಡ್ಸ್ದು? ಆರ್ಯನ್, ಪುನರ್ವಿ. ಅಷ್ಟೇನಾ? ಇಬ್ಬರೇನಾ? ಯಾರು ಇಲ್ವಾ ಫ್ರೆಂಡ್ಸು? ಎಷ್ಟೊಂದು ಜನ ಇದ್ದಾರಲ್ಲ. ಯಾರು ಇಲ್ವಾ ಫ್ರೆಂಡ್ಸು? ಇನ್ನು ನಾನು ತಲೆಗೆ ಚೆನ್ನಾಗಿ ನೀಮ್ದು ಹೇಳಿದ್ನಲ್ಲ ಪೇಸ್ಟ್ ಮಾಡಿಕೊಂಡು, ಸೊಪ್ಪೆಲ್ಲ ಏನೂ ಹಾಕಿಲ್ಲ ಇದಕ್ಕೆ ಎಕ್ಸ್ಟ್ರಾ. ಒಂದು ನಿಂಬೆಹಣ್ಣು ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಏನೂ ಹಾಕಿಲ್ಲ. ಜಸ್ಟ್ ನೀಮ್ ಲೀವ್ಸು, ಬೇವಿನ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಂಡು ಹಚ್ಕೊಂಡಿರೋದು. ತುಂಬ ಒಳ್ಳೆಯದು. ಆ್ಯಂಡ್ ಹೇರ್ಸ್ ಎಲ್ಲ ಫ್ರಿಝಿ ಇರೋದೆಲ್ಲ ಹೊರಟೋಗುತ್ತೆ, ನೈಸ್ ಆಗುತ್ತೆ, ಡ್ಯಾಂಡ್ರಫ್ ಹೊರಟೋಗುತ್ತೆ, ಹೇರ್ ಫಾಲ್ ಇಶ್ಯೂಸ್ ಹೊರಟೋಗುತ್ತೆ. ಸೊ ವೀಕ್ಲಿ ಒನ್ಸ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 2 ವೀಕ್ಸ್ ಒನ್ಸ್ ಆದರೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹೋಮ್ ರೆಮಿಡಿ ಇದು.
బాగుండే చూడు ఖుషి చెట్లు చూడ ಗ್ರೀನರಿ. ಸೊ ಫ್ರೆಂಡ್ಸ್ ಹಿಂಗೆ ಬಂದ್ವಿ ತೋಟಕ್ಕೆ ನಡ್ಕೊಂಡು ಸಂಜೆ. ಮನೇಲಿ ಒಂಥರ ಅನಿಸ್ತಾಯಿತ್ತು, ಇವನು ಬೇರೆ ಹುಷಾರಿಲ್ಲ ಅಲ್ವಾ. ಈಗ ಓಕೆ, ಸ್ವಲ್ಪ ರಿಕವರ್ ಆಗಿದ್ದಾನೆ, ಸ್ವಲ್ಪ ಫ್ರೆಶ್ ಆಗಿರಲಿ ಅಂತ ಕರ್ಕೊಂಡು ಬಂದೆ. ಎಷ್ಟು ಗ್ರೀನರಿ ಆಗಿದೆ ಗೊತ್ತಾ, ಗ್ರೀನರಿ ನೋಡಿದ್ರೇ ಕಣ್ಣೆಲ್ಲ ತಂಪು ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಪ್ರತಿದಿನ ಗ್ರೀನರಿ ನೋಡಬೇಕಂತೆ. ಸೊ ಕಣ್ಣಿಗೆ ತುಂಬ ತಂಪು, ಅದು ಸೈಕಾಲಜಿಕಲಿ ಸೈಂಟಿಫಿಕಲಿ ಎಲ್ಲ ಥರನೂ ಪ್ರೂವ್ ಆಗಿದೆ. ನೋಡಿದ್ರೆ ಏನೋ ಒಂಥರ ನೆಮ್ಮದಿ ಗೊತ್ತಾಗ್ಬಿಡುತ್ತೆ ಆಗಲೇ. ಆ ಕಲರ್ಗಿರೋ ಪವರೇ ಹಂಗೆ. ಸೊ ಹಿಂಗೆ ಒಂದು ವಾಕ್ ಬಂದ್ವಿ. ಅಪ್ಪ ಪ್ರಶಾಂತವಾಗಿದೆ ಇಲ್ಲಿರ. ಎಷ್ಟು ಗ್ರೀನರಿ ಇದೆ ನೋಡಿ ಹಿಂದೆ. ನಮ್ಮ ಮೇಡಮ್ ಸೊ ಪಾಪು ಮಲಗಿದ್ದಾಳೆ. ಸೊ ನಾವು ಹಿಂಗೆ ಬಂದ್ವಿ ನಡ್ಕೊಂಡು. ದಿನ ಬರೋಣ, ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋಣ, ಫ್ರೆಶ್ ಏರ್ ಸಿಗುತ್ತಲ್ವ ನಮಗೂ. ಇಲ್ಲೊಂದು ಏನೋ ಹಾಕಿದ್ದಾರೆ, ಇಲ್ಲೆಲ್ಲ ಫುಲ್ಲು. ಲಾಸ್ಟ್ ಟೈಮ್ ಬಂದಾಗ ಏನೂ ಇರಲಿಲ್ಲ, ಎಲ್ಲ ಇನ್ನೂ ಆಗಾಗ ಹಾಕ್ತಾಯಿದ್ರು. ಈಗೆಲ್ಲ ಬೆಳ್ಕೊಂಬಿಟ್ಟಿದೆ ಫುಲ್ಲು. ಎಷ್ಟು ಗ್ರೀನರಿ ಇದೆ ನೋಡಿ. ಒಡ್ಲು ఏందో పెద్దలు చెప్తా అంటది ఇది, అదేమో జైలు అంటది పెద్దలు చెప్తా. ಅದು పోతుంది మూవ్ అవుతుంది, జూమ్ చేయి ఫుల్. ఇంకంతే 6 6 చూడు, ಗಿಡ ಕನ್ಪಡ್ತಾನೆ. 1 2 ಅಲ್ಲಿದೆ, 2 ಪಿಕಾಕ್. ಗರಿ ಬಿಚ್ಚಿಲ್ಲ, ಗರಿ ಒಂದು ಬಿಚ್ಚಿಲ್ಲ. ಇನ್ನು ಹಾಗೆ ಪ್ರಕುಲ್ ಏನೂ ಊಟನೇ ತಿಂತಾ ಇರಲಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಆ್ಯಪಲ್ ಜ್ಯೂಸ್ ಮಾಡಿ ಕೊಟ್ಟಿದ್ದೀನಿ, ಸಾಲ್ಟ್ ಹಾಕ್ಬಿಟ್ಟು. ಇದೂ ಬಲವಂತವಾಗಿ ಕುಡಿಸೋ ಥರ ಇತ್ತು. ಏನೂ ತಿಂತಾ ಇರಲಿಲ್ಲ, ಕುಡಿತಾ ಇರಲಿಲ್ಲ ಸರಿಯಾಗಿ. ಅವನು ಫೀವರ್ ಬಂದರೆ ಅವನು ತುಂಬ ಇದಾಗ್ಬಿಡ್ತಾನೆ, ವೀಕ್ ಆಗಿಬಿಡ್ತಾನೆ. ಸೊ ಯಾವಾಗ ಫೀವರ್ ಹೋಗುತ್ತಾ ಅಪ್ಪ ಅಂತ ಅನಿಸ್ಬಿಟ್ಟಿದೆ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ತಿಂಡಿ ಸಾಂಬಾರು ಇದ್ದೇ ಇರುತ್ತೆ. ಇನ್ನು ಮಕ್ಕಳು ಮನೇಲಿದ್ದರೆ ಅವರಿಗೆ ಪ್ರತಿಯೊಂದು ಮಾಡಿಕೊಡ್ಬೇಕು. ಇನ್ನು ಪ್ರಕುಲ್ಗೆ ಹುಷಾರಿಲ್ಲ, ಸೊ ಎಕ್ಸ್ಟ್ರಾ ಕೇರಿಂಗ್, ಎಕ್ಸ್ಟ್ರಾ ಕೆಲಸನೇ ಬೀಳುತ್ತೆ. ಇನ್ನು ಇದೇ ವೀಕಲ್ಲಿ ಮೀಟಿಂಗ್ ಕೂಡ ಇದೆ, ಅಂದರೆ ಒಂದು ಎಕ್ಸಾಮ್ ರಿಸಲ್ಟ್ ಕೂಡ ಬರೋದಿದೆ. ಸೊ ಈ ಥರ ಇದ್ದಾನೆ, ಇನ್ನು ಹೆಂಗೆ ಹೋಗೋಕ್ಕಾಗತ್ತೆ, ನಾನು ಒಬ್ಬಳೇ ಹೋಗಿ ಬರಬೇಕು. ಸೊ ಅವನಂತೂ ಪಾಪ ಎದ್ದೊಳಕ್ಕೂ ಆಗ್ತಾಯಿರಲಿಲ್ಲ. ಅವನಿಗೆ ಬರೀ ಗಂಜಿ, ಇಡ್ಲಿ, ಮೊಸರನ್ನ ಇದನ್ನೇ ಕೊಡ್ತಾಯಿದ್ದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಟೆಂಪರೇಚರಿಂದ ಹಿಂಗಾಗುತ್ತೋ, ಇನ್ಫೆಕ್ಷನ್ಸು ಕೆಲವೊಂದು ಸಲ ಆಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಹೇಳಿದ್ನಲ್ಲ ತೋತಾಪುರಿ, ಏನೇ ಆದರೂ ಕೆಮಿಕಲ್ಸು, ಪೆಸ್ಟಿಸೈಡ್ಸ್ ಏನಾದರೂ ಒಂದು ಹಾಕೇ ಇರ್ತಾರೆ, ನಮಗೆ ಗೊತ್ತಾಗಲ್ಲ. ಸೊ ಪ್ರತಿಯೊಂದು ತರಕಾರಿ, ಫ್ರೂಟ್ಸ್ಗೂ ನಾನು ಇದೇ ಥರನೇ ಒಂದು 10 ನಿಮಿಷ ಬೇಕಿಂಗ್ ಸೋಡಾ ಹಾಕಿಬಿಟ್ಟು ಸೋಕ್ ಮಾಡ್ತೀನಿ. ಸೊ ಆ ಕೆಮಿಕಲ್ಸು, ಪೆಸ್ಟಿಸೈಡ್ಸ್ ಏನೇ ಇದ್ರೂ ಹೊರಟೋಗುತ್ತೆ. ಬಟ್ 10-15 ನಿಮಿಷ ಮೇಲೆ ಸೋಕ್ ಮಾಡಬಾರ್ದು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಎಲ್ಲ ಲಾಸ್ ಆಗುತ್ತೆ. ಸೊ 10 to 15 ಮಿನಿಟ್ಸ್ ಒಳಗಡೆ ಸೋಕ್ ಮಾಡಿದ್ರೆ ಎನಫ್, ಫ್ರೂಟ್ಸು, ವೆಜಿಟೇಬಲ್ಸ್ ಆಗಿರ್ಬೋದು. ಶುಕ್ರವಾರ ಅಮ್ಮ ಕಲಶ ಎಡ್ತಿದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಯಂತ್ರ ಹಾಕ್ಸ್ಕೊಂಡು ಬರೋಣ ಮಕ್ಕಳಿಗೆ. ಒಂದು ಸ್ವಲ್ಪ ಇನ್ನೂ ಫುಲ್ಲು ರಿಕವರ್ ಆಗಿಲ್ಲ. ಸೊ ಮಾವಿನಕಾಯಿ ತರಿಸಿದೆ. ಸೊ ಫಸ್ಟು ಮಾವಿನಕಾಯಿ
ಅಂದರೆ ಅವತ್ತು ಹಬ್ಬದ ದಿನ ಯುಗಾದಿ ದಿನ ಮಾವಿನಕಾಯಿ ಚಿತ್ರಾನ್ನ ತಿಂದಿದ್ದಷ್ಟೇ, ಆಮೇಲೆ ತೋತಪುರಿ ನಾನು ತರಿಸೇ ಇಲ್ಲ. ಇದು ಚೆನ್ನಾಗಿ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಬಿಟ್ಟು ನೆನೆಸಿ 10 ನಿಮಿಷ ಆಮೇಲೆ ಕ್ಲೀನ್ ವಾಟರಲ್ಲಿ ಮಾಡಿದ್ದೀನಿ. ಇವಾಗ ಇದರಲ್ಲಿ ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡೋಣ ಅಂತ. ರೆಸಿಪಿ ನಿಮಗೆ ಗೊತ್ತಿರುತ್ತೆ, ಆದರೂ ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಸಿಂಪಲಾಗಿ ಇನ್ಸ್ಟೆಂಟಾಗಿ. ನನಗೆ ಇಷ್ಟೇ ಸಾಕು ನನಗೆ ಸದ್ಯಕ್ಕೆ. ಜಾಸ್ತಿ ಮಾಡಿಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಫ್ರೆಶ್ ಆಗಿ ಮಾಡಿಕೊಂಡು ಕಡಿಮೆ ಕ್ವಾಂಟಿಟಿಲಿ ಮಾಡ್ಕೊಳ್ಳೋಣ ಅಂತ, ಆದಂಗೆ ಮಾಡ್ಕೊಳ್ಳೋಣ ಅಂತ. ಇನ್ನೊಂದು 4 ಏನೋ ತರಿಸಿದ್ದೆ, ಅವಳು ಒಂದು ಬೇಕು ತಿನ್ನೋಕ್ಕೆ ಅಂದು. ಹಾಗಾಗಿ ಸರಿ 3ರಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನಾಗಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಸೊ ಮೊದಲು 1 ಸ್ಪೂನು ಈಗ ಸಾಸಿವೆ ಆದರೆ ಅರ್ಧ ಸ್ಪೂನು ಮೆಂತ್ಯಕಾಳು ಇದನ್ನು ಫ್ರೈ ಮಾಡ್ಕೋಬೇಕು ಸರಿನಾ. ಅದೊಂದು ರೆಡಿ ಮಾಡಿಕೊಂಡ್ರೆ ತುಂಬ ಬೇಗ ಈಸಿಯಾಗಿ ಆಗೋಗುತ್ತೆ. ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸೊ ಮೊದಲು ಯಾವುದೇ ಒಂದು ಉಪ್ಪಿನಕಾಯಿ ಮಾಡಬೇಕಂದ್ರೆ ಸಾಸಿವೆ ಮೆಂತ್ಯಕಾಳು ಇರಲೇಬೇಕು. ಸೊ ಡ್ರೈ ಆಗಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ 1 ಸ್ಪೂನಷ್ಟು ನಾನು ಸಾಸಿವೆ ಕಾಳನ್ನ ಹಾಕ್ಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕೋತೀನಿ. ಹಾಗೆ 1/4 ಭಾಗದಷ್ಟು ಜೀರಿಗೆನ ಹಾಕ್ಕೊಳ್ತೀನಿ ಫ್ಲೇವರ್ಗೆ ಅಂತ. ಆ್ಯಂಡ್ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಾಗುತ್ತಲ್ಲ, ಹಾಗಾಗಿ ಈ 3ನೂ ಸೇರಿಸ್ಕೊತೀನಿ. ಸೊ ಸ್ವಲ್ಪ ಕ್ವಾಂಟಿಟಿ ಒಂದು 3 ತೋತಾಪುರಿ ಮಾವಿನಕಾಯಿ ಆಗಿರೋದ್ರಿಂದ ನನಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಆಮೇಲೆ ನುಣ್ಣಗೆ ರುಬ್ಕೋಬೇಕು ಆಯಿತಾ. ನೀರೆಲ್ಲ ಏನೂ ಹಾಕ್ಕೊಳ್ಳೋಂಗಿಲ್ಲ. ಸೊ ಉಪ್ಪಿನಕಾಯಿಗೆ ಮೇನೇ ಇದು. ಇನ್ನು ನಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಲ್ಲಿ ಮಾವಿನಕಾಯಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೆಲವ್ರಿಗೆ ತುಂಬ ಚಿಕ್ಕದಾಗಿದ್ದರೆ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಮೀಡಿಯಮಾಗಾದರೂ ಇರಬೇಕು ತಿನ್ನೋದಕ್ಕೆ, ಆವಾಗ ತುಂಬ ಇಷ್ಟ ಆಗುತ್ತೆ. ಕೆಲವರು ತುಂಬ ಅತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ಕೊತಾರೆ, ಅದು ನಿಮಗೆ ಬಿಟ್ಟಿದ್ದು, ಯಾವ ಸೈಜಲ್ಲಾದರೂ ಕಟ್ ಮಾಡಿಕೊಂಡು. ಸೊ ಮೊದಲು ಈಗ ನಾನು ಒಂದು ಪಾತ್ರೆ ತೊಗೊಂಡು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ, ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ನೀರಿಲ್ದಲೇ ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ಸೈಜಲ್ಲಿ ಒಂಥರ ಕ್ಯೂಬ್ಸ್ ಶೇಪ್ಸ್ ಅಂತಲೇ ಹೇಳ್ಬೋದು, ಐಸ್ ಕ್ಯೂಬ್ಸ್ ಬರುತ್ತಲ್ಲ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಈ ಥರನೇ ಇಷ್ಟ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ, ಹಂಗಾಗಿ. ಸೊ ಈ ಥರ ಸೈಜ್ ಕಟ್ ಮಾಡಿಕೊಂಡು, ಸೊ ಉಪ್ಪು ಒಂದು ಸ್ವಲ್ಪ ಮುಂದೆ ಇರಬೇಕು. ಸೊ ಉಪ್ಪನ್ನ ಹಾಕಿ ಖಾರನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಇಂಡಿಯನ್ಸ್ ಪ್ರತಿಯೊಂದಕ್ಕೂ ಅರಿಶಿನ ನಾವು ಬಳಸ್ತೀವಿ, ನಿಮಗೆ ಗೊತ್ತು ಅರಿಶಿನದ ಪ್ರಾಪರ್ಟೀಸ್ ಏನಿರುತ್ತೆ ಅಂದ್ಬಿಟ್ಟು. ಇನ್ನು ಒಂದು ಸ್ವಲ್ಪ ನಾನು ಖಾರನ ಹಾಕ್ಕೊಳ್ತಾ ಇದ್ದೀನಿ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೋಬೋದು ಕಲರಿಗೆ, ನಾನೇನು ಹಾಕ್ಕೋತಾ ಇಲ್ಲ. ಸೊ ಮನೆಯಲ್ಲಿ ರೆಡಿ ಮಾಡಿರೋವಂಥದ್ದೇ ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಲರು ಇರುತ್ತೆ ಪ್ಲಸ್ ಖಾರನೂ ಇರುತ್ತೆ, ನ್ಯಾಚುರಲ್ ಕಲರು ಕೂಡ ಬರುತ್ತೆ. ಇನ್ನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಮುಂದೆ ಇರಬೇಕು. ಸೊ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಇನ್ಸ್ಟೆಂಟಾಗಿ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು, ಒಂದು ಡೇ ಬಿಟ್ಟರೆ ಹಾಗೆ ಎಣ್ಣೆಯಲ್ಲಿ ಆ ಉಪ್ಪಿನಕಾಯಿ ಕೂಡ ರೆಡಿ ಆಗೋಗುತ್ತೆ. ಹೆಂಗೆ ಬೇಕಾದರೂ ತಿನ್ಬೋದು. ಬಟ್ ಇದು ಈಸಿ ಪ್ರೋಸೆಸ್. ಸುಮ್ಮನೆ ಏನೋ ಒಂದು ಮಾಡ್ತಾರಲ್ಲ, ಅದು ಫುಲ್ಲು ನ್ಯಾಚುರಲ್ ವೇ, ಈ ಟ್ರೆಡಿಷ್ನಲ್ ಮೆಥಡಲ್ಲಿ ಮಾಡ್ತಾರೆ, ಅದು ಸ್ವಲ್ಪ ಟೈಮ್ ಟೇಕಿಂಗು. ಈ ಥರ ಇನ್ಸ್ಟೆಂಟಾಗಿ ನಮಗೆ ಟೈಮ್ ಇಲ್ಲದಿದ್ದು ವರ್ಕಿಂಗಲ್ಲಿದ್ದಾಗ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಚೆನ್ನಾಗಿ ನಾನು ಕೈಯಲ್ಲೇ ಉಪ್ಪು, ಖಾರ, ಅರಿಶಿನ ಎಲ್ಲ ಪ್ರತಿಯೊಂದು ಮಾವಿನಕಾಯಿ ಪೀಸ್ಗೂ ಹಿಡ್ಕೊಳ್ಳೋ ಥರ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಹಿಡಿದಿದೆ. ಇನ್ನು ಇದಕ್ಕೆ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ತಣ್ಣಗಾದ್ಮೇಲೆ ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಆಗುತ್ತೆ. ಇದು ಮಿಕ್ಕಿದ್ರೆ ಬೇಕಿದ್ರೆ ನೀವೊಂದು ಬಾಕ್ಸಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮಾಡಿದಾಗ ಯೂಸ್ ಮಾಡ್ಕೊಳ್ಬೋದು. ಬಟ್ ನನಗೇನು ಮಿಕ್ಕಿಲ್ಲ, ಅಷ್ಟೂ ಕರೆಕ್ಟಾಗಿ ಆಯಿತು. ಅಷ್ಟೂ ಈಗ ಸಾಸಿವೆ, ಜೀರಿಗೆ ಮತ್ತು ಮೆಂತ್ಯ ಕಾಳಿಂದು ಡ್ರೈ ರೋಸ್ಟ್ ಆಗಿರೋ ಪುಡಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕೈಯಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ನೋಡ್ತಾ ಇದ್ರೇ ಹಂಗೆ ತಿನ್ನಬೇಡ ಅಂತ ಅನಿಸುತ್ತೆ. ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ಅಂತ ಅನಿಸುತ್ತೆ ಇದು ಕಲಿಸೋದು ನೋಡಿದ್ರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ತೋತಾಪುರಿ ಅಂದರೆ. ಮಾವಿನ ಹಣ್ಣು ಇಷ್ಟ, ಬಟ್ ಮಾವಿನಕಾಯಿ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ರೆಡಿ ಆಗಿದೆ. ಇನ್ನು ಇದಕ್ಕೆ ಒಗ್ಗರಣೆಗೆ ನಾನೊಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೇಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಿ ಇದಕ್ಕೆ ಹಾಕಿದ್ದೀನಿ. ಮುಳುಗುವಷ್ಟು ಈ ತೋತಾಪುರಿ ಇದು ಮಾವಿನಕಾಯಿ ಪೀಸ್ಗಳೇನಿದೆ ಮುಳುಗುವಷ್ಟು ಎಣ್ಣೆ ಹಾಕಬೇಕಲ್ವ. ಸೊ ಇಲ್ಲ ಎಣ್ಣೆ ಹಾಕಲಿಲ್ಲ ಅಂದರೆ ಗೊತ್ತಾಗುತ್ತೆ ನಿಮಗೆ, ಇದೆಲ್ಲ ಒಂಥರ ಫಂಗಸ್ ಥರ ಆಗೋಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಎಣ್ಣೆ ಜಾಸ್ತಿ ಇದ್ದಷ್ಟು ಎಣ್ಣೆ ಒಂಥರ ಪ್ರಿಸರ್ವೇಟಿವ್, ಎಣ್ಣೆ ಆಗಿರ್ಬೋದು, ಈ ಸಾಲ್ಟು, ಶುಗರ್ ಇವೆಲ್ಲ ಪ್ರಿಸರ್ವೇಟಿವ್ ಕೆಳಗಡೆನೇ ಬರುತ್ತೆ. ಬಟ್ ಶುಗರ್ ಅಷ್ಟು ಒಳ್ಳೆಯದಲ್ಲ.
ಇದು ಹಾಳಾಗಬಾರ್ದು ಅಂದರೆ ಒಂದು ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು, ಉಪ್ಪು ಒಂದು ಸ್ವಲ್ಪ ಮುಂದೆ ಇರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ನಾನು ಎಣ್ಣೆನ ಮತ್ತೆ ಬಿಸಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ. ಒಂದು ಸಲ ಡಬಲ್ ಥರ ಮಾಡ್ಕೊಳ್ತೀನಿ. ಒಂದೇ ಸಲ ನಾನು ಹಾಕೋ ಬದಲು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಇನ್ನೆಷ್ಟು ಎಣ್ಣೆ ಬೇಕಾಗುತ್ತೆ ನೋಡಿಕೊಂಡು ಅದನ್ನು ಕಾಯಿಸ್ಕೊಂಡು ನಾನು ಮತ್ತೆ ಹಾಕ್ಕೋತೀನಿ ಮುಳುಗುವಷ್ಟು. ಇದನ್ನು ಈಗಲೇ ಒಂದು 10-15 ನಿಮಿಷ ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಹಾಗೇನೂ ತಿನ್ಬೋದು, ಇಲ್ಲ ಒಂದು 24 ಅವರ್ಸ್ ಬಿಟ್ಟರೆ ಹಾಗೂ ತಿನ್ಬೋದು. ಎರಡು ಥರನೂ ಯೂಸ್ ಮಾಡ್ಕೋಬೋದು. ಒಂದು 24 ಅವರ್ಸ್ ಬಿಟ್ಟರೆ ಪೂರ್ತಿ ಉಪ್ಪಿನಕಾಯಿ ಆಗಿರುತ್ತೆ. ಆಮೇಲೆ ಮಾಮೂಲಿ ಪ್ಲಾಸ್ಟಿಕ್ ಇಲ್ಲ ಪಿಂಗಾಣಿ ಇದರಲ್ಲಿ ಉಪ್ಪಿನಕಾಯಿನ ತೆಗೆದಿಟ್ಕೋಬೇಕು, ಸ್ಟೀಲಲ್ಲಿ ಮಾತ್ರ ಇಡಬಾರ್ದು. ಈಗ ಆಚೆ ಇಡೋಕ್ಕೆ ಇದು ನಿಮಗೇನೋ ಸ್ವಲ್ಪ ಡೌಟ್ಸ್ಗಳಿದ್ರೆ ನೀವು ಫ್ರಿಜ್ಜಲ್ಲಿ ಆರಾಮಾಗಿ ಇಟ್ಕೋಬೋದು, ಅವಾಗೇನು ಹಾಳಾಗೋಗೋದಿಲ್ಲ. ಸೊ ಇಷ್ಟು ಕಡಿಮೆ ಮಾಡಿಕೊಂಡ್ರೆ ಬೇಗ ಖಾಲಿ ಆಗಿಬಿಡುತ್ತೆ. ಇಲ್ಲ ಜಾಸ್ತಿ ಮಾಡಿಕೊಂಡಷ್ಟು ಕೆಲಸ ಜಾಸ್ತಿ, ಖಾಲಿ ಆಗೋದು ಲೇಟ್ ಆಗುತ್ತೆ. ಈ ಥರ ಫ್ರೆಶ್ ಆಗಿ ಸ್ವಲ್ಪನೇ ಮಾಡ್ಕೋಬೋದು. ಇನ್ನು ಇದನ್ನೆಲ್ಲ ಮಾಡಿಟ್ಟು ಇನ್ನು ಪ್ರಕುಲ್ಗೆ ಲಶಿಕಾಗೆ ಯಂತ್ರ ಹಾಕ್ಸೋಣ ಅಂದ್ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದೆ. ಇಲ್ಲಿ ತುಮಕೂರಲ್ಲಿ ಬಾರ್ಲೈನ್ ರೋಡಲ್ಲೇ ಇದೆ ಚಾಮುಂಡೇಶ್ವರಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿಸಿ ಯಂತ್ರ ಎಲ್ಲ ಕಟ್ಟಿಸ್ಕೊಂಡು ಬರೋಣ ಅಂತಲೇ ಹೋಗಿ ಬಂದ್ವಿ. ತುಂಬ ಜನ ಇದ್ದರು. ಇವತ್ತು ಗುಡ್ ಫ್ರೈಡೇ ಬೇರೆ, ಶುಕ್ರವಾರ ಮಂಗಳವಾರ ಮಾತಾಡ್ಸಂಗೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಯಿತು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್.